ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 6th canto 9th chapter. ದೇವರುಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನೋ ಈ ತರ ವೃತಾಸುರನ್ನೇ ನೀವು ಸಾಯಿಸಬೇಕು ಕೇಳ್ತಾ ಇದ್ದಾರೆ. ಆಕ್ಚುಲಿ ಭಗವಂತನಿಗೂ ಎಲ್ಲಾ ಜೀವರಾಶಿಗಳು ಅವ್ರ ಮಕ್ಕಳೇ. ಎಲ್ಲಾ ಜೀವರಾಶಿಗಳು ಅವ್ರ ಮಕ್ಕಳಾಗಿರುವಾಗ ಅವರು ಎಲ್ಲಿಂದು ಒಬ್ರು ನೆಕ್ಸ್ಟ್ ಒಬ್ಬರನ್ನೇ ಸಾಯಿಸಿ ಕೇಳಿದ್ರೆ ಕೇಳ್ಕೊಳ್ತಾರ? ಇಲ್ಲ. ಇವಾಗ ಒಂದು ತಾಯಿ 10 ಮಕ್ಕಳು ಅಂದ್ರೆ ಒಂದು ಮಗ ತಪ್ಪು ಮಾಡಿದ್ರೆ ಭಗವಂತ ಏನ್ ಮಾಡ್ತಾರೆ, ಅವ್ರನ್ನು ಕರೆಕ್ಟ್ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತೆ ಅವ್ರು ಕೇಳಿಲ್ಲ ಅಂದ್ರೆ ಮತ್ತೆ ಅವ್ರಿಗೂ ಕುಡಿತಾರೆ. ಆ ತರ ಇರುವಾಗ ಒಂದು ಮಗ ಅಮ್ಮ ಆ ಮಗುನಿ ನೀವು ಸಾಯಿಸಿದ್ರಿ ಅಂತ ಕೇಳಿದ್ರೆ ತಾಯಿ ಅಕ್ಸೆಪ್ಟ್ ಮಾಡ್ಕೊಳ್ತಾರ? ಖಂಡಿತ ಇಲ್ಲ. ಆ ತರ ಇಲ್ಲಿ ಬಂದು ಅವರು ಏನ್ ಮಾಡ್ತಾ ಇದಾರೆ, ನೀವು ಪವಿತ್ರ ಮಾಡುವರು, ಈ ತರ ಭಕ್ತರುಗಳಿಗೂ ನೀವು ಅಷ್ಟು ಶ್ರೇಷ್ಠ ಆತರ ಈ ತರನು ಮುಖಸ್ತುತಿ ಮಾಡ್ತಾ ಇದ್ದಾರೆ. ಬಟ್ ಅವರು ಕೇಳೋದೇನು ಭಕ್ತಿ ಕೊಡಿ, ಮುಕ್ತಿ ಕೊಡಿ ಆ ತರ ಕೇಳಿಲ್ಲ. ಅವ್ರು ಕೇಳೋದು ವೃತಾಸುರನ್ನೇ ಸಾಯಿಸಿ ಕೇಳ್ತಾರೆ. ಆಕ್ಚುಲಿ ಇವಾಗ ಓಕೆ, ಇವಾಗ CM ಆಗಲಿ PM ಆಗಲಿ ಎಲ್ಲರೂ ಏನು ಕೆಲಸ ಮಾಡೋರೆ, ಜನಗಳು ಪ್ರಜೆಗಳಿಗೂ ಕೆಲಸ ಮಾಡೋರೆ. ಸೊ ಇಲ್ಲಿ ಖಂಡಿತ PM ಬರ್ಬೇಕು ಬೈ ಫೋರ್ಸ್ ಮಾಡಿದ್ರೆ ಓಕೆ, PM ಬರ್ತಾರೆ. ಬಂದ್ಮೇಲೆ ಅವರ ಹತ್ರ ಹೋಗಿ ನಮ್ಮ ಮನೇಲಿ ಸ್ವಲ್ಪ ಸೊಳ್ಳೆ ಇದೆ, ಸ್ವಲ್ಪ ಕಾಕ್ರೋಚ್ ಇದೆ, ಹೊಡೆದ್ಬಿಟ್ಟು ಹೋಗಿ ಹೇಳಿದ್ರೆ ಯಾವ ತರ ಒಂದು ತಪ್ಪು, ಆ ತರ ಒಂದು ತಪ್ಪು ಇದೆ. ಆಕ್ಚುಲಿ ಒಂದು ಪ್ರೈಮ್ ಮಿನಿಸ್ಟರ್ ಆಗಲಿ ಚೀಫ್ ಮಿನಿಸ್ಟರ್ ಆಗಲಿ ನಮಗೂ ಏನ್ ಕೊಡಕ್ಕೆ ಸಿದ್ಧವಾಗಿರ್ತಾರೆ. ಆದ್ರೆ ಸಿದ್ಧವಾಗಿ ಇರೋರ ಹತ್ರ ಹೋಗಿ ನೀವು ನಮಗೂ ನಮ್ಮ ಮನೆಯಲ್ಲಿ ಬಂದು ಸೊಳ್ಳೆ ಹೊಡಿ ಮತ್ತೆ ಕಾಕ್ರೋಚ್ನ ಸಾಯಿಸಿ ಕೇಳೋದು ಎಷ್ಟು ಒಂದು ಅಬದ್ಧವಾಗಿರುತ್ತೋ, ಅದೊಂದು ಇಟ್ಸ್ ನಾಟ್ ಫಾರ್ ಗುಡ್. ಸೊ ಆ ತರ ಇದೆ. ಯಾರು ಈ ದೇವರುಗಳು ಭಗವಂತ ಹತ್ರ ಕೇಳ್ತಾರೆ. ಇವಾಗ ಒಂದು ದೊಡ್ಡ ಬೆಂಕಿ ಇರುತ್ತೆ. ಸೊ ಅಲ್ಲಿಂದ ಚಿಕ್ಕ ಚಿಕ್ಕ ಅದೇನೋ ತುಣುಕುಗಳು ಇಲ್ಲಿ ಅಲ್ಲಿ ಆ ಬೆಂಕಿ ಇಲ್ಲಿ ಅಲ್ಲಿ ಹೋಗುತ್ತೆ. ಸೊ ಆ ತರ ಚಿಕ್ಕ ಚಿಕ್ಕದು ಸ್ಪಾಟ್ಸ್ ತರ ಆ ಬೆಂಕಿಯಿಂದ ಆಚೆ ಬರುತ್ತಲ್ವಾ. ಸೊ ಅದು ಹತ್ರ ಇರೋ ನೀರಿಲ್ಲಿ ಇಲ್ಲಂದ್ರೆ ಎಲ್ಲಿಯಾದ್ರೂ ಬಿದ್ದಿದ್ರೆ ಅದೇನಾಗುತ್ತೆ, ಹೋಗ್ಬಿಡುತ್ತೆ. ಅದೇ ಹತ್ರ ಇರೋ ಒಂದು ಕಾಟನ್, ಪೂರ್ತಿ ಒಂದು ಕಾಟನ್ ಜಾಸ್ತಿ ಒಂದು ಜಾಗದಲ್ಲಿ ಗೋರಿ ತರ ಇರುತ್ತೆ ಅಷ್ಟು. ಸೊ ಅದ ಮೇಲ್ಗಡೆ ಬಿದ್ರೆ ಏನಾಗುತ್ತೆ, ಮತ್ತೆ ಅಲ್ಲಿ ಒಂದು ಬೆಂಕಿ ದೊಡ್ಡದಾಗ ಬಂದ್ಬಿಡುತ್ತೆ. ಸೊ ಆ ತರ ಸೊ ನಮ್ಗೂ ಬೇಕು ಅನ್ನುವಾಗ ಏನ್ ಬೇಕಂದ್ರೆ ನಾವು ಮಾಡಕ್ಕಾಗಲ್ಲ. ಏನ್ ರೂಲ್ಸ್ ಅದೇ ನಾವು ಮಾಡಬೇಕು. ಸೊ ಇಲ್ಲ ಈ ತರ ಇರಬೇಕು. ಭಗವಂತ ಏನ್ ಮಾಡ್ತಾರೆ, ಎಲ್ಲಕ್ಕೂ ಒಳ್ಳೇದೇ ಮಾಡ್ಬೇಕು ಅನ್ಕೊಳ್ತಾರೆ. ಬಟ್ ಈ ಪ್ರಜೆಗಳು ಮತ್ತೆ ಆಕ್ಚುಲಿ ಏನು ಈ ಮನುಷ್ಯರು, ಈ ಬಂಧಾತ್ಮಗಳು ಏನ್ ಮಾಡ್ತಾರೆ, ಅವರವರು ಸುಖಕ್ಕೋಸ್ಕರ, ಅವರವರು ಸೌಖ್ಯವಾಗಿ ಇರೋಕ್ಕೋಸ್ಕರ ಮತ್ತೊಬ್ಬರಿಗೆ ಹಿಂಸೆ ಕೊಡ್ತಾರೆ. ಅದೇ ಅವ್ರು ಬಂದು ಹೇಳ್ತಾರೆ, ಏನೋ ಇಂದ್ರ ಬಂದು ದೇವರುಗಳೆಲ್ಲ ಹೇಳ್ತಾರೆ, ಭಗವಂತ ನೀವೇ ಈ ಪ್ರಪಂಚ ಸೃಷ್ಟಿ ಮಾಡಿದ್ಯಾ, ನೀವೇ ಮೂಲ ಕಾರಣ, ನೀವೇ ಇದನ್ನೇ ರಕ್ಷಣೆಯೂ ಮಾಡಬೇಕು. ಅದೇ ಸೊ ಈ ತರ ರಕ್ಷಣೆ ಮಾಡಬೇಕಂದ್ರೆ ನೀವೆಲ್ಲ ರಕ್ಷಣೆ ಮಾಡಬೇಕು. ಬಟ್ ನೀವೇ ಇವಾಗ ನಮಗೂ ರಕ್ಷಣೆ ಮಾಡಿದ್ನಂದ್ರೆ ಮತ್ತೆ ಯಾರು ಮಾಡ್ತಾರೆ? ಯಾಕಂದ್ರೆ ನಿಮ್ಮ ಹತ್ರ ಭೌತಿಕವಾಗಿ ಇರೋದು ಮತ್ತೆ ಆಧ್ಯಾತ್ಮಿಕವಾಗಿ ಇರೋ ಎಲ್ಲಾ ಶಕ್ತಿಗಳು ನಿಮ್ಮ ಹತ್ರ ಇದೆ. ನೀವು ಅಷ್ಟು ಲೀಲೆಗಳು ಮಾಡ್ತಾ ಇದ್ರ. ಇವಾಗ ಅಷ್ಟು ಲೀಲೆಗಳು ಮಾಡೋದ್ರಿಂದ ನೀವು ಎಲ್ಲಾ ಜೀವರಾಶಿನ ರಕ್ಷಣೆ ಮಾಡೋ ಕರ್ತವ್ಯ ನಿಮ್ಗಿದೆ. ಯಾಕಂದ್ರೆ ನೀವೇ ಪರಬ್ರಹ್ಮ. ಅದಕ್ಕೆ ನೀವೇನ್ ಮಾಡ್ಬೇಕು,
ಯಾಕಂದ್ರೆ ನೀವು ಈ ತರ ಅವತಾರ ತಗೊಂಡು ಲೀಲೆ ಮಾಡಬೇಕಂದ್ರೆ ಅವತಾರ ತಗೊಂಡು ಎಷ್ಟೋ ದೇಹಗಳು ನೀವು ತಗೊಳ್ತೀರಾ. ಸೊ ಬಟ್ ಅದೇ ತರ ಈ ಭೌತಿಕಲ್ಲಿರೋ ಎಲ್ಲಾ ಒಳಗಡೆ ನೀವು ಪರಮಾತ್ಮವೇ ಇರ್ತೀರಾ. ಎಲ್ಲಾ ಕಾರಣಕ್ಕೂ ಮೂಲ ಕಾರಣವಾಗಿ ಇರ್ತೀರಾ. ನೀವೇ ಆದಿಯಾಗಿ ಇರೋ ಮೂಲ ಕಾರಣ. ಸೊ ಎಲ್ಲರಿಗೂ ನೀವೇ ಸಾಕ್ಷಿಯಾಗಿ ಇರ್ತೀರಾ. ಸೊ ನಾವು ಮತ್ತೆ ಯಾಕಾದ್ರು ಏನೋ ತಪ್ಪು ಮಾಡ್ತೀವಿ, ಬಟ್ ಯಾರು ಅದು ನೋಡಿಲ್ಲ ಅಂತ ಅನ್ಕೊಳ್ತೀವಿ. ಆದ್ರೆ ಅವರವ್ರ ಹೃದಯದಲ್ಲಿ ಪರಮಾತ್ಮವಾಗಿ ಇರೋರು ಅದೆಲ್ಲ ನೋಡ್ತಾ ಇರ್ತಾರೆ. ಯಾಕಂದ್ರೆ ಅವರೇ ಸಾಕ್ಷಿಯಾಗಿರೋರು. ಆ ಸಾಕ್ಷಿಯಾಗಿರೋ ಪರಮಾತ್ಮನ ಬಿಟ್ಟು ನಾವು ಎಲ್ಲಿ ಹೋಗಕ್ಕಾಗಲ್ಲ. ಸೊ ಅವರೇ ಎಲ್ಲರಿಗೂ ಸಾಕ್ಷಿಯಾಗಿರ್ತಾರೆ. ಸೊ ಆ ತರ ಇರೋ ಬ್ರಹ್ಮಣ್ಣಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಸಾಧ್ಯವೇ ಇಲ್ಲ. ಸೊ ಆ ತರ ಇರೋ ಭಗವಂತ ನಿಮ್ಗೂ ಎಲ್ಲ ಗೊತ್ತಿದೆ, ಆದ್ರೆ ನೀವ್ ಯಾಕ ಸುಮ್ಮನೆ ಇರ್ತೀರಾ ಅಂತ. ಓ ಭಗವಂತ, ನೀವೇ ಸರ್ವಜ್ಞರು, ಎಲ್ಲಾ ಭೌತಿಕ ಕಷ್ಟಗಳಿಂದ ನೀವೇ ಬಿಡುಗಡೆ ಮಾಡೋರು. ಸೊ ಅವಾಗ ಅದಕ್ಕೆ ನಾವೆಲ್ಲರೂ ನಿಮ್ ತಾಮರ ಹೂ ತರ, ಅதாவது ಕಮಲದ ಹೂ ತರ ಇರೋ ನಿಮ್ ಪಾದಗಳಲ್ಲಿ ನಾವು ಶರಣಾಗರಾಗ್ತೀವಿ. ನೀವೇ ಎಲ್ಲರಿಗೂ ಪರಮ ಆಧ್ಯಾತ್ಮಿಕ ಗುರುವಾಗಿ ಇರ್ತೀರ. ನೀವೇ ಎಲ್ಲರಿಗೂ ಒಳ್ಳೇದು ಅದಾದ ಅಡ್ವೈಸ್ ಮಾಡ್ತೀರಾ. ಸೊ ಅದಕ್ಕೆ ಇವಾಗ ನಿಮ್ ಪಾದವೇ ನಮ್ಗೆ ತಂಜಾನು, ಇಲ್ಲಿ ಬಂದು ನಿಮ್ ಪಾದಗಳೇ ನಾವು ಬಿಟ್ಬಿಟ್ಟಿದೀವಿ. ದಯವಿಟ್ಟು ಇವಾಗ ನಮ್ಗೂ ಏನೋ ಟೆಂಪರರಿ ಆಗಿ ಇರೋ ಪ್ರಾಬ್ಲಮ್ಸ್. ಆಕ್ಚುಲಿ ಇವ್ರ ಏನ್ ಕೇಳಕ್ಕೆ ಬಂದಿದ್ದಾರೆ, ಓನ್ಲಿ ಫಾರ್ ಟೆಂಪರರಿ ಪ್ರಾಬ್ಲಮ್ಸ್. ಸೊ ನಿರಂತರವಾಗಿ ಏನಾದ್ರು ಒಂದು ಪ್ರಾಬ್ಲಮ್ ಇಂದು ಬಿಡುಗಡೆ ಆಗ್ಬೇಕಂದ್ರೆ ಓನ್ಲಿ ಏನು ಶುದ್ಧ ಭಕ್ತಿ ಕೊಡು, ಇಲ್ಲಂದ್ರೆ ನಮ್ಗೆ ಮೋಕ್ಷ ಕೊಡು ಅಂತ ಕೇಳ್ತಾರೆ. ಬಟ್ ಈ ತರ ಟೆಂಪರರಿ ಪ್ರಾಬ್ಲಮ್ಸ್ ಅದನ್ನ ಹೇಳಿನಲ್ವಾ, ಸೊಳ್ಳೆ ಇರೋದು, ಇಲ್ಲ 2 ಕಾಕ್ರೋಚ್ ಇರೋದು, ಅದಕ್ಕೆ ಟೆಂಪರರಿ ಪ್ರಾಬ್ಲಮ್. ಸೊ ಅದಕ್ಕೆಲ್ಲ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ಯಾವ ತರ ಒಂದು ನೀಚವೋ ಆ ತರ ಒಂದು ನೀಚ ಕೆಲಸ ಇವರು ಮಾಡ್ತಾ ಇದ್ದಾರೆ. ನಾವೆಲ್ಲ ಪೂರ್ಣ ಶರಣಾಗತರ ಆಗಿರ್ತೀವಿ. ಸೊ ಆ ತರ ಶರಣಾಗತರಾಗಿದ ಭಕ್ತರುಗಳು ನೀವೇ ರಕ್ಷಣೆ ಮಾಡ್ಬೇಕಲ್ವಾ. ಅದಕ್ಕೆ ಈ ಭೌತಿಕ ಕಷ್ಟಗಳಿಂದ ನಮ್ಗೆ ಬಿಡುಗಡೆ ಹಾಕು ಸ್ವಾಮಿನು ಅದು ಕೇಳ್ತಾ ಇದ್ದಾರೆ. ಅದೇ ಓ ಭಗವಂತ, ನೀವೇ ಶ್ರೇಷ್ಠ, ನೀವೇ ಎಲ್ಲರಿಗೂ ತಲೆವರಾಗಿರ್ತೀಯ, ನೀವೇ ಶ್ರೀಕೃಷ್ಣ. ದಯವಿಟ್ಟು ಈ ಭಯಂಕರವಾದ ಇರೋ ಈ ಅಸುರ ಹಿತಾಸುರನ್ನಿ ಸಾಯಿಸಿ. ಅವನು ಈ ತ್ವಷ್ಟ ಮಗನಾಗಿದ್ದಾನೆ. ಅವನು ನಮ್ ಎಲ್ಲಾ ಆಯುಧಗಳನ್ನೇ ಏನ್ ಮಾಡ್ಬಿಟ್ಟಿದ್ದಾನೆ, ಅವನೊಳಗಡೆ ಇಟ್ಕೊಂಡು ಬಿಟ್ಟಿದ್ದಾನೆ. ಸೊ ನಮ್ ಏನು ಯುದ್ಧಗಳಲ್ಲಿ ಯೂಸ್ ಮಾಡೋ ಎಲ್ಲಾ ಉಪಕರಣಗಳು ಎಲ್ಲ ಅವನು ತಗೊಂಡ್ಬಿಟ್ಟಿದ್ದಾನೆ. ಸೊ ಅವನಿಗೂ ಅಷ್ಟು ಬಲವಂತವಾಗಿರ್ತಾನೆ. ಅವನ ಸಾಯಿಸಿ ನಮ್ಮ ಐಶ್ವರ್ಯಗಳನ್ನ ನೀವು ಮತ್ತೆ ನಮ್ಗೆ ವಾಪಸ್ ಕೊಡಬೇಕು ಅಂತ ಕೇಳ್ತಾರೆ. ಓ ಭಗವಂತ, ನೀವೇ ಪವಿತ್ರ, ನೀವೇ ಎಲ್ಲರ ಹೃದಯಲ್ಲಿ ಪರಮಾತ್ಮವಾಗೇ ಇದ್ದೀರಾ. ಆಕ್ಚುಲಿ ನಾವೆಲ್ಲ ಏನು ಬಂಧಾತ್ಮಕರು, ಜಾಸ್ತಿ ಆಸೆಗಳಿರುತ್ತೆ. ಸೊ ಕೃಷ್ಣ ನಿಮ್ಗೆ ಗೊತ್ತಲ್ವಾ, ನಮ್ಗೂ ಏನ್ ಬೇಕೋ ಅದು ನಿಮ್ಗೆ ಗೊತ್ತು. ಸೊ ಅದಕ್ಕೆ ದಯವಿಟ್ಟು, ಯಾಕಂದ್ರೆ ಏನ್ ಬೇಕ ಅದಾದ್ರು ಎಲ್ಲಕ್ಕೂ ಆರಂಭ ನೀವೇ. ಸೊ ನೀವೇ ಎಲ್ಲಕ್ಕೂ ಸ್ಟಾರ್ಟ್ ಮಾಡೋದು. ಸೊ ನಿಮ್ಗೂ ಶುದ್ಧ ಭಕ್ತರುಗಳು ಏನ್ ಮಾಡ್ತಾರೆ, ಬೇಗ ನಿಮ್ಮ ಹತ್ರ ಬಂದ್ಬಿಡ್ತಾರೆ. ನಿಮ್ನೆ ಓನ್ಲಿ ಶುದ್ಧ ಭಕ್ತರುಗಳು ಮಾತ್ರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಕ್ಕಾಗತ್ತೆ. ನಮ್ ತರ ಇರೋ ಬಂಧಾತ್ಮಕ್ಳಿಗೂ ನಿಮ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ. ಯಾಕಂದ್ರೆ ಈ ಭೌತಿಕ ಲೋಕಲ್ಲಿ ಇರೋ ಸುಖಕ್ಕೋಸ್ಕರ ನಾವೆಲ್ಲ ಓಡಾಡ್ತಾ ಇದೀವಿ. ಯಾಕಂದ್ರೆ ಭೌತಿಕಲ್ಲಿ ಸುಖವೇ ಬೇಕು ಅನ್ನೋರ್ಗೂ ಮೋಕ್ಷ ಬೇಕಾಗಿಲ್ಲ. ಅದೇ ಶುದ್ಧ ಭಕ್ತರಿಗೂ ಈ ಭೌತಿಕ ಸುಖ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗುವುದು ಏನು, ಓನ್ಲಿ ಮೋಕ್ಷ ಮಾತ್ರ, ಭಗವಂತನ ಅನುಗ್ರಹ ಮಾತ್ರ. ಈ ಭೌತಿಕಲ್ಲಿ ಅವ್ರಿಗೂ
ಏನೇ ಬೇಕಾಗಿಲ್ಲ. ಸೊ ಮಹಾವಿಷ್ಣು, ನೀವೇ ನಮ್ಮ ಪ್ರಶ್ನೆಗಳು, ನಮ್ಮ ಕಷ್ಟಗಳು ನೀವೇ ತೀರಿಸಬೇಕು. ಆಕ್ಚುಲಿ ದೇವರುಗಳು ಇದೇ ಅವರು ಆಸೆ ಪಡ್ತಾರೆ, ಭಗವಂತ ನೀವೇ ನಮ್ಮ ಕಷ್ಟಗಳನ್ನೇ ತೀರಿಸಬೇಕು. ಇಲ್ಲಿ ಬಂದು ಒಂದಿದಾಗಲಿ ಕೃಷ್ಣ, ಒಂದಿದಾಗಲಿ ವಿಷ್ಣು ಹೇಳ್ತಾರೆ. ಆಕ್ಚುಲಿ ಕೃಷ್ಣವೇ ಏನು ದೇವೋತ್ತಮ ಪರಮ ಪುರುಷರು. ಅವರಿಂದು ಕೆಳಗಿರೋರ ಏನು ವಿಷ್ಣು ಅಲ್ಲ. ಆಕ್ಚುಲಿ ಕೃಷ್ಣಕ್ಕೂ ಜಾಸ್ತಿ ಕ್ವಾಲಿಟೀಸ್ ಇದೆ. ಓಕೆ, ಇವಾಗ ವಿಷ್ಣು ಆಗಲಿ ನಾರಾಯಣರಾಗಲಿ ಈ ಭಗವಂತನ ಅವತಾರಗಳಿಗೂ ಮೂಲ ಅವತಾರ ಯಾರಂದ್ರೆ ಕೃಷ್ಣವೇ. ನಾವು ಬ್ರಹ್ಮ ಸನ್ನಿಧಿಯಲ್ಲಿ ನೋಡ್ಬೋದು, ಒಂದು ಕ್ಯಾಂಡಲ್ ಇದೆ. ಸೊ ಆ ಕ್ಯಾಂಡಲ್ ನೆಕ್ಸ್ಟ್ ಒಂದು ಕ್ಯಾಂಡಲ್ ಏನ್ ಮಾಡ್ತಾರೆ, ಆಲ್ರೆಡಿ ಬೆಳೀತಾ ಇದಲ್ವಾ, ಆ ಕ್ಯಾಂಡಲ್ ಇಂದು ದೀಪ ತಗೊಳ್ತಾರೆ, ಆ ಬೆಂಕಿ ತಗೊಳ್ತಾರೆ. ಸೊ ಆ ತರ ಒಂದೊಂದು ಕ್ಯಾಂಡಲ್, ಅದಕ್ಕೆ ಎಲ್ಲಾ ಕ್ಯಾಂಡಲ್ ಇವಾಗ ಬೆಳೀತಾ ಇದೆ, ಬಟ್ ಫಸ್ಟ್ ಕ್ಯಾಂಡಲ್ ಇದೆಯಲ್ಲ ಅದೇ ಕೃಷ್ಣ ಅಂತೆ. ಮತ್ತೆ ಬಂದಿರೋ ಕ್ಯಾಂಡಲ್ ಎಲ್ಲ ವಿಷ್ಣು ನಾರಾಯಣರ, ಆ ತರ ಭಗವಂತನ ಅವತಾರಗಳು ಆಗುತ್ತೆ. ಸೊ ಇಲ್ಲಿ ಬಂದು ಏನ್ ಹೇಳ್ತಾರೆ, ಕೃಷ್ಣನ ಸೇವೆಕ ಭಕ್ತರು ಏನ್ ಮಾಡ್ತಾರೆ, ಕೃಷ್ಣನ ಸೇವೆ ಮಾಡೋಕ್ಕೋಸ್ಕರ ಎಲ್ಲಾನು ಬಿಟ್ಬಿಟ್ಟು ಕೃಷ್ಣ ಸೇವೆಗೆ ಹೋಗ್ತಾರೆ. ಅದೇ ಭೌತಿಕವಾದಿಗಳು ಏನ್ ಮಾಡ್ತಾರೆ, ಇಲ್ಲ ಇಲ್ಲ ಅವ್ರಿಗೂ ಭೌತಿಕ ಸುಖಗಳೇ ಬೇಕಾಗುತ್ತೆ, ಕೃಷ್ಣ ಸೇವೆ ಏನ್ ಬೇಕಾಗಿಲ್ಲ. ಸೊ ಒನ್ಲಿ ಭಕ್ತರು ಮಾತ್ರ ಏನ್ ಮಾಡ್ತಾರೆ, ಭಗವಂತನಕ್ಕೋಸ್ಕರ ಏನ್ ಬೇಕಂದ್ರೆ ಅವ್ರು ತ್ಯಾಗ ಮಾಡ್ತಾರೆ. ಇವಾಗ ನೋಡಿ, ಈ ದೇವರುಗಳೆಲ್ಲ ಭಕ್ತರುಗಳೇ ಅಲ್ಲ, ಅವರೆಲ್ಲ ಏನು ಕರ್ಮಿಗಳು, ಅವರು ಫಲ ಎದುರು ನೋಡಿ ಮಾಡ್ತಾ ಇರ್ತಾರೆ. ನೀವು ನೋಡಿದ್ರೆ ಕುಂದಿ ಮಹಾರಾಣಿ ಪ್ರಾರ್ಥನೆಗಳು ಏನ್ ಹೇಳ್ತಾರೆ ಗೊತ್ತಾ, ಅಗಿಂಚನ ವಿದ್ಯಾರಾವಾರ್, ಯಾರು ಒಬ್ಬರು ಭಗವಂತನ ಸೇವೆಗೋಸ್ಕರ ಎಲ್ಲವನ್ನೇ ತ್ಯಾಗ ಮಾಡ್ತಾನೋ, ಸೊ ಈ ಭೌತಿಕ ಬಂಧದಿಂದ ಅವನು ಬಿಡುಗಡೆ ಆಗ್ತಾನೆ. ಸೊ ಆ ತರ ಇರೋನು ಯಾವಾಗ ಭಗವಂತನ ಭಕ್ತಿ ಸೇವೆಯಲ್ಲಿ ಇರ್ತಾನೆ, ಆ ತರ ಭಕ್ತಿ ಸೇವೆಯಲ್ಲಿ ಇರೋನು ಏನು ಭಗವಂತ ಲೋಕ ಹೋಗ್ತಾನೆ. ಅಲ್ಲಿ ಸಾಯುಜ್ಯ ಮುಕ್ತಿ, ಸಾಲೋಕ್ಯ ಮುಕ್ತಿ, ಸಾರೂಪ್ಯ ಮುಕ್ತಿ, ಸಾರ್ಷ್ಯ ಮುಕ್ತಿ, ಸಾಮಿಧ್ಯ ಮುಕ್ತಿನು, ಈ ತರ ಮುಕ್ತಿಗಳು ಇರುತ್ತೆ. ಆಕ್ಚುಲಿ ಅಲ್ಲಿ ಏನು ಈ ತರ ಆ ಮುಕ್ತಾತ್ಮಗಳು ಅಲ್ಲಿ ಹೋಗಿ ಭಗವಂತನಿಗೆ ಸೇವೆ ಮಾಡ್ತಾರೆ. ಯಾವ ತರ ಭಾವಲ್ಲಿ ಮಾಡ್ತಾರೆ ಅಂದ್ರೆ, ಶಾಂತ ರಸಲ್ಲಿ ಮಾಡ್ತಾರೆ, ದಾಸ್ಯ ರಸಲ್ಲಿ ಮಾಡ್ತಾರೆ, ಸಾಕ್ಯ ರಸಲ್ಲಿ, ವಾತ್ಸಲ್ಯ ರಸಲ್ಲಿ, ಮಾಧುರ್ಯ ರಸಲ್ಲಿ, ಈ ತರ 5 ಭಾವಗಳು ಇರುತ್ತಂತೆ. ಸೊ ನಮ್ಗೆ ಏನ್ ಬೇಕೋ ಆ ಭಾವ ತಗೊಂಡು ನಾವು ಭಗವಂತನಿಗೆ ಭಕ್ತಿ ಸೇವೆ ಮಾಡಕ್ ಆಗುತ್ತೆ. ಆದ್ರೆ ಈ 5 ಭಾವಗಳಲ್ಲಿ ಎದು ಶ್ರೇಷ್ಠ ಅಂದ್ರೆ ಮಾಧುರ್ಯ ಭಾವ ಮಾತ್ರ ಅಷ್ಟು ಶ್ರೇಷ್ಠ ಅಂತೆ, ಅದು ಶುದ್ಧ ಭಕ್ತರುಗಳು ಮಾತ್ರ ಮಾಡಕ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇವಾಗ ಶುಕದೇವ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜ್ಗೂ ಹೇಳ್ತಾರೆ, ದೇವರುಗಳು ಈ ತರ ಭಗವಂತ ಹತ್ರ ಅವ್ರಿಗೆ ಏನ್ ಪ್ರಶ್ನೆ ಅದ ಬಗ್ಗೆ ಅವರು ಹೇಳಿದ್ದಾರೆ. ಸೊ ಭಗವಂತನ ಅವ್ರಿಗೂ ಅಷ್ಟು ಕರುಣೆಯಿಂದ ಅವರುಗಳು ಪ್ರಾರ್ಥನೆಯೆಲ್ಲ ಕೇಳ್ಬಿಟ್ಟು ದೇವರುಗಳ ಹತ್ರ ಭಗವಂತ ಮಾತಾಡಕ್ಕೆ ಶುರು ಮಾಡ್ತಾರೆ. ಏನ್ ಮಾತಾಡ್ತಾರೆ ಗೊತ್ತಾ, ಪುರುಷೋತ್ತಮರು ಆ ಭಗವಂತ ಹೇಳ್ತಾರೆ, ಓ ಪ್ರಿಯವಾದ ಇರೋ ದೇವರುಗಳೇ, ನೀವು ಅಷ್ಟು ಬುದ್ಧಿವಂತರು, ನಮ್ಮ ಹತ್ರ ಇಷ್ಟು ಪ್ರಾರ್ಥನೆಗಳು ಮಾಡಿದ್ರ, ನಾ ಜಾಸ್ತಿ ತೃಪ್ತಿ ಆಗಿದೆ, ನೀವು ಮಾತಾಡೋದು ಕೇಳಿ ನಮಗೂ ಅಷ್ಟು ಸಂತೋಷ ಆಗಿ ತೃಪ್ತಿ ಆಗಿದೆ. ಸೊ ಯಾರೊಬ್ಬನು ಮೋಕ್ಷ ಕೊಡು, ಈ ಭೌತಿಕಲ್ಲಿ ನಮ್ಗೆ ಏನ್ ಬೇಕಾಗಿಲ್ಲ, ನಮ್ಗೆ ಮೋಕ್ಷ ಕೊಡು ಅಂತ ಕೇಳ್ತಾನೋ ಅವನೇ ಶ್ರೇಷ್ಠವಾದ ಭಕ್ತ. ಆದ್ರೆ ಇಲ್ಲಿ ಕೃಷ್ಣ ಏನ್ ಹೇಳ್ತಾರೆ, ನೀವೆಲ್ಲ ಭಕ್ತರೇ ಇಲ್ಲಪ್ಪ, ನೀವು ಒನ್ಲಿ ಭೌತಿಕ ಸುಖಗಳೇ ಕೇಳ್ತಾ ಇದ್ದೀರಾ, ಭಕ್ತರು ಒನ್ಲಿ ಮೋಕ್ಷ ಕೊಡು ಅಂತ ಕೇಳ್ತಾರೆ, ಬಟ್ ನೀವೆಲ್ಲ ಏನ್ ಕೇಳ್ತಾ ಇದ್ದೀರಾ, ಅಷ್ಟು ಜ್ಞಾನ ಇರುತ್ತೆ, ಆದ್ರೆ ನಿಮ್ ಪ್ರಾರ್ಥನೆಗಳಲ್ಲಿ ಏನ್ ಮಾಡ್ತಾ ಇದ್ದೀರಾ, ಮತ್ತೆ ಮತ್ತೆ ಈ ಭೌತಿಕ ಸುಖಗಳೇ ಕೇಳ್ತಾ ಇದ್ದೀರಾ. ಏನ್ ಮಾಡೋದು? ಭಕ್ತರುಗಳು ಏನ್ ಮಾಡ್ತಾರೆ, ಭಗವಂತ ಹತ್ರ ಭಗವಂತ ನಮ್ಗೆ ನೀವೇ ಬೇಕು ಅಂತ ಕೇಳ್ತಾರೆ. ಆ ಭಕ್ತರು ಯಾವಾಗ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಈ ತರ ಭಕ್ತಿ ಮಾಡಿ ಯಾವಾಗ ಗೋವಿಂದಂ ಆದಿ ಪುರುಷಂ ತಮಕಂ ಭಜಾಮಿ,
ಸೊ ಆ ಗೋವಿಂದನೇ ಶ್ರೇಷ್ಠ ಅನ್ಕೊಂಡು ಭಗವಂತನಿಗೆ ಭಕ್ತಿ ಸೇವೆ ಮಾಡ್ತಾರೆ, ಅವರೇ ಶ್ರೇಷ್ಠ ಭಕ್ತರು. ಆದ್ರೆ ಇಲ್ಲಿರೋ ದೇವರುಗಳು ಏನ್ ಮಾಡ್ತಾರೆ, ಇವರೆಲ್ಲ ಬುದ್ಧಿವಂತರೆ, ಆದ್ರೆ ಏನಾಗುತ್ತೆ ಇವ್ರಿಗೂ ಇಂದ್ರಿಯ ಸುಖ, ಅವ್ರಿಗೂ ಅಷ್ಟು ಪ್ರೀತಿಯಿಂದ ಭಗವಂತ ಹತ್ರ ಪ್ರಾರ್ಥನೆ ಮಾಡಿಲ್ಲ. ಇವರು ಎಲ್ಲ ಫಲ ಎದುರು ನೋಡಿ ಮಾಡ್ತಾ ಇದ್ದಾರೆ. ಸೊ ಓನ್ಲಿ ಶುದ್ಧ ಭಕ್ತರು ಮಾತ್ರ ಭಗವಂತನಿ ತಪ್ಪ, ಅದಾದ್ರು ಭಗವಂತನಿ ಬಿಟ್ಟು ಭಕ್ತಿ ಸೇವೆ ಬಿಟ್ಟು ಮತ್ತೆ ಏನೇ ಕೇಳಲ್ಲ. ಅದೇ ಈ ದೇವರುಗಳು ಪ್ರಾರ್ಥನೆಯಲ್ಲಿ ಏನಿದೆ, ಓನ್ಲಿ ಆ ವೃತಾಸುರನಿ ಕೊಂದ್ಬಿಡಿ, ಅವರನ್ನ ಸಾಯಿಸಿಬಿಡಿ ನೀವು ಹೇಳ್ತಾ ಇದ್ದಾರೆ. ಭಕ್ತರಲ್ಲಿ ಈ ತರ, ಶುದ್ಧ ಭಕ್ತರು ಈ ತರ ಕೇಳಲ್ವೇ, ಈ ತರ ಕೇಳ್ದಿರಾ. ಸೊ ಇವಾಗ ನಮ್ಗೆ ಗೊತ್ತಾಗುತ್ತೆ ಶುದ್ಧ ಭಕ್ತರು ಯಾವ ತರ ಇರುತ್ತಾರೆ, ಭೌತಿಕವಾಗಿ ಇರೋ ಭಕ್ತರು ಯಾವ ತರ ಇರುತ್ತಾರೆ, ನಮಗೂ ಇವಾಗ ಅಂಡರ್ಸ್ಟ್ಯಾಂಡ್ ಆಗಿದೆ. ಸೊ ಆಕ್ಚುಲಿ ಇವ್ರಿಗೆಲ್ಲ ಏನ್ ಬೇಕಾಗುತ್ತೆ, ಭೌತಿಕವಾಗಿ ಇರೋ ಆಸ್ತಿ. ಸೊ ಈ ಭೌತಿಕ ಆಸ್ತಿಗಳು ಅದುವೇ ನಮಗೂ ಇಂಪಾರ್ಟೆಂಟ್. ಅವರೇ ಅಲ್ಲ ಯಾರು, ಅವರೆಲ್ಲ ಕರ್ಮಿಗಳು, ಕೃಪಣ್ಣರ್ಗಳು ಹೇಳ್ತಾರೆ. ಸೊ ಭೌತಿಕ ಆಸೆಗಳೇ ಶ್ರೇಷ್ಠ, ಅದು ಇಲ್ಲಂದ್ರೆ ನಮ್ಗೆ ಇರಕ್ಕಾಗಲ್ಲ ಅಂತ ಹೇಳ್ತಾ ಇರೋರು ಯಾರಂದ್ರೆ ಈ ತರ ದೇವರು. ಆಕ್ಚುಲಿ ಅವ್ರಿಗೂ ಇವರೆಲ್ಲ ಏನು ಮುಟ್ಟಾಳುಗಳು, ಮೂಢರುಗಳು, ಅಜ್ಞಾನದಲ್ಲಿ ಇರ್ತಾರೆ. ಸೊ ಪರಮ ಸತ್ಯವಾಗಿರೋ ಪರಮಾತ್ಮ, ಪುರುಷೋತ್ತಮ, ಸೊ ಅವರ ಬಗ್ಗೆ ಇವರು ತಿಳ್ಕೊಳ್ಳಕ್ ಆಸೆ ಇಲ್ಲ, ಅವ್ರಿಗೆ ಭಕ್ತಿ ಸೇವೆ ಮಾಡಬೇಕು ಏನಿಲ್ಲ. ಇವಾಗ ಅವ್ರು ಕೇಳೋದೇನು, ಈ ಭೌತಿಕ ಸುಖಗಳೇ ಕೇಳ್ತಾರೆ. ಇವಾಗ ನಿಮ್ಮ ಹತ್ರ ಒಂದು ಕ್ವಶನ್, ತಾಯಿ ಹತ್ರ ಹೋಗಿ ಮಗ ಏನು ಬುದ್ಧಿಯೇ ಇಲ್ಲ ಅವನಿಗೂ, ಏನ್ ಕೇಳ್ತಾನೆ, ನಮ್ಗೂ ಸಿಗರೇಟ್ ಹೊಡಿಬೇಕು ಅನ್ನೋ ಆಸೆ, ನಮ್ಗೂ ಒಂದು ಸಿಗರೇಟ್ ಪ್ಯಾಕೆಟ್ ತಗೊಂಡ್ ಬಂದು ಕೊಡಿ ಏನ್ ಕೇಳ್ತಾರೆ. ತಾಯಿ ಏನ್ ಮಾಡ್ತಾರೆ, ಕೊಡ್ತಾರ? ಏನ್ ಹರೇ ಕೃಷ್ಣ. ಸೊ ಈ ತರ ಮಕ್ಕಳು ಬಂದು ತಾಯಿ ಹತ್ರ ನಮ್ಗೂ ಸಿಗರೇಟ್ ಹೊಡಿಬೇಕು ಅನ್ನೋ ಆಸೆ ಇದೆ, ಅದಕ್ಕೆ ನೀವು ಸಿಗರೇಟ್ ತಗೊಂಡ್ ಬಂದು ಕೊಡಿ ಅಂತ ತಾಯಿ ಹತ್ರ ಕೇಳಿದ್ರೆ ಏನ್ ಮಾಡ್ತಾರ, ಹೊಡಿತಾರ. ಸೊ ಆ ತರ ಈ ಭೌತಿಕಲ್ಲಿ ಸಿಕ್ಕಾಕೊಳ್ಳಕ್ಕೋಸ್ಕರ ಮತ್ತೆ ಮತ್ತೆ ಈ ಭೌತಿಕ ಸುಖವೇ ಬೇಕು. ಆ ವೃದ್ಧಾಸುರನ್ನೇ ಸಾಯಿಸಿಬಿಡಿ, ನಾವು ಈ ಭೌತಿಕ ಸುಖದಲ್ಲಿ ಚೆನ್ನಾಗಿ ಸಂತೋಷವಾಗಿರ್ತೀವಿ ಇನ್ನು ಯಾರು ಕೇಳ್ತಾ ಇದ್ದಾನೆ, ಇಂದ್ರ ಕೇಳ್ತಾ ಇದ್ದಾನೆ. ಆಕ್ಚುಲಿ ವೃದ್ಧಾಸುರ ಇವನ್ನೆಲ್ಲ ಯಾರನ್ನೂ ಏನೇ ಮಾಡಿಲ್ಲ, ಅವನು ಯಜ್ಞದಿಂದ ಆಚೆ ಬಂದ್ರೆ ಅವನು ಸುಮ್ಮನೆ ಇದ್ದಾನೆ ಅಷ್ಟೇ. ಇವರೇ ಅವನಿಗೆ ಹೊಡಿಯಕ್ಕೆ ಹೋಗಿ ಮತ್ತೆ ಇವ್ರ ಆಯುಧಗಳನ್ನ ಅವ್ರ ಹತ್ರ ಕೊಟ್ಬಿಟ್ಟು ಮತ್ತೆ ಇವಾಗ ಬಂದು ಭಗವಂತ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಭಗವಂತ ಅವನ್ನೇ ಸಾಯಿಸ್ಬಿಡಿ, ನಮ್ಮ ಆಯುಧಗಳನ್ನ ವಾಪಸ್ ಕೊಟ್ಬಿಡಿ. ಸೊ ಈ ತರ ಭಗವಂತ ಎಷ್ಟು ಒಂದು ಪಾಪ ನೋಡಿ, ಆ ಭಗವಂತ ಈ ತರ ದೇವರುಗಳ ಹತ್ರ ಸಿಕ್ಕಾಕೊಂಡು ಆ ಭಗವಂತ ಎಷ್ಟು ಕಷ್ಟ ಅನುಭವಿಸ್ತಾರೆ ಅಂತಾನೆ. ಈ ತರ ಭಕ್ತಿಯಲ್ಲಿ ಯಾಕಂದ್ರೆ ಶುದ್ಧ ಭಕ್ತರು ಏನ್ ಕೇಳ್ತಾರೆ, ನಮಗೂ ಭಕ್ತಿ ಸೇವೆ ಮಾಡಬೇಕು, ಈ ಭೌತಿಕ ಸುಖ ನಮ್ಗೆ ಬೇಕಾಗಿಲ್ಲ, ಚೆನ್ನಾಗಿ ನಾವು ಭಕ್ತಿ ಮಾಡಬೇಕು, ನಿಮ್ ಮೋಕ್ಷ ಕೊಡಿ ಅಂತ ಕೇಳ್ತಾರೆ. ಆದ್ರೆ ಈ ತರ ಮುಟ್ಟಾಳುಗಳು ಏನ್ ಮಾಡ್ತಾರೆ, ಅವ್ರ ಭಕ್ತಿಯೇ ಕೇಳಲ್ಲ, ಮೋಕ್ಷವೂ ಕೇಳಲ್ಲ ಭಗವಂತ, ನಮಗೂ ಈ ಭೌತಿಕ ಸುಖದಲ್ಲಿ ಚೆನ್ನಾಗಿರ್ಬೇಕು, ಮತ್ತೆ ಮತ್ತೆ ಇದೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಒಂದು ಡಾಕ್ಟರು ಒಂದು ವ್ಯಾಧಿಯಸ್ಥರಿಗೂ ಯಾವ ಊಟ ಕೊಡ್ಬೇಕು ಅದು ನಾವು ಆ ವ್ಯಾಧಿ ಇರೋನು ಅದೇ ತಿನ್ಬೇಕು, ಬಟ್ ಅದು ಅವನಿಗೆ ಕೇಳಿಲ್ಲ, ಮತ್ತೆ ಮತ್ತೆ ಅವನಿಗೆ ಏನ್ ಬೇಕು ಅದೇ ತಿನ್ಬೇಕು ಕೇಳುವಾಗ ಆ ಡಾಕ್ಟರ್ ಏನ್ ಮಾಡ್ತಾನೆ. ಸೊ ಆ ತರ ಈ ದೇವರುಗಳು ಏನ್ ಮಾಡ್ತಾರೆ, ಅವ್ರಿಗೂ ಎಷ್ಟೋ ವರಗಳು ಭಗವಂತ ಕೊಟ್ಟಿದ್ದಾರೆ, ಆದ್ರೆ ಅವ್ರ ಏನ್ ಮಾಡ್ತಾರೆ, ಅದು ಇಟ್ಕೊಂಡು ಅವ್ರ ಭಕ್ತಿಯೆಲ್ಲ ಏನ್ ಮಾಡಲ್ಲ, ಓನ್ಲಿ ಇಂದ್ರಿಯ ಸುಖ ಅನುಭವಿಸೋದು ಅಷ್ಟೇ. ಏನ್ ಮಾಡೋದು, ಈ ತರ ಇಂದ್ರಿಯ ಸುಖ ಅನುಭವಿಸುವುದು, ಅಲ್ಲಿ ಯಾವ ತರ ನಾವು ತೃಪ್ತಿಯಾಗಿರ್ಬೇಕು, ಸೊ ಈ ತರ ಇರ್ತಾರೆ.
ಯಾಕಂದ್ರೆ ಭಗವಂತನ ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ಪದಃ ಜಕ್ತದೇಹಂ ಪುನಃ ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ಸೊ ಭಗವಂತನ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ, ಭಗವಂತನ ಬಗ್ಗೆ ನೆನೆಸ್ಕೊಳ್ಳೋದೇ ಇಲ್ಲ. ಭಗವಂತನ ನಾಮ ರೂಪ ಗುಣ ಲೀಲೆಗಳು ಅಷ್ಟು ಶ್ರೇಷ್ಠವಾದವು, ಅದ್ರ ಬಗ್ಗೆ ಅವರೆಲ್ಲ ಯೋಚನೆ ಮಾಡಲ್ಲ. ಯಾವಾಗ ದೇವರುಗಳಿಗೂ ಏನ್ ಬೇಕಾಗುತ್ತೆ, ಒಂದು ಇಂದ್ರಿಯ ಸುಖ ಬೇಕಾಗುತ್ತೆ ಅಷ್ಟೇ. ಸೊ ಭಗವಂತ ನೋಡ್ತಾರೆ. ಆಕ್ಚುಲಿ ನೀವು ಕೇಳ್ತೀಯಲ್ಲ ಇಂದ್ರ, ಅದು ಆಕ್ಚುಲಿ ಆ ವೃತಾಸುರ ಯಾರು ಗೊತ್ತಾ, ಅವನ್ ನಮ್ ಭಕ್ತ. ನಮ್ ಭಕ್ತನಾಗಿರೋ ನಾವೇ ಎಲ್ಲಿ ಹೊಡಿಯೋದು, ಯಾವ ತರ ಅವ್ನ ನಾವು ಸಾಯಿಸಕ್ಕಾಗುತ್ತೆ, ನಾವು ಅವನೇ ಸಾಯಿಸಲ್ಲ. ನಿಮ್ಗೆ ಮಂಗಳ ಉಂಟಾಗ್ಲಿ, ಆದ್ರೆ ನೀವೇನ್ ಮಾಡಿ, ನಾವು ಅವನ್ ಏನ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಅವ್ನ್ ನಮ್ ಭಕ್ತ. ನಮ್ ಭಕ್ತ ನಾವೆಲ್ಲಿಂದ ಉಡಿಯೋದು. ನೀವು ಒಂದು ಋಷಿ ಇದ್ದಾರೆ, ತತಿಯಜ್ಞರು. ಸೊ ಆ ತತೀಚಿ ಋಷಿನ ಹೋಗಿ ನೋಡಿ. ಸೊ ಅವರು ದೇಹ ಇದಲ್ವಾ, ಬೋನ್ಸ್, ಸೊ ಅದೇ ಭಗವಂತ ಹೇಳ್ತಾರೆ, ವೃತಾಸುರ ನಮ್ ಭಕ್ತ, ಅದಕ್ಕೆ ಅವನ್ ನಾವ್ ಏನ್ ಮಾಡಕ್ಕಾಗಲ್ಲ. ನೀವೇನೋ ತತೀಚಿ ಋಷಿ ಹತ್ರ ಹೋಗಿ ಅವರು ಎಲುಬು ಇರುತ್ತಲ್ವಾ, ಬೋನ್ಸ್, ಅದು ಒಂದು ಆಯುಧವಾಗ ಮಾಡ್ಕೊಳ್ಳಿ, ಮಾಡಿ ಆ ಎಲುಬು ಇಟ್ಕೊಂಡು ಆ ವೃತಾಸುರನ್ನ ನೀವೇ ಸಾಯಿಸಿದ್ರಿ ಇನ್ನು ಹೇಳ್ತಾರೆ. ಯಾಕಂದ್ರೆ ಆ ತತೀಚಿ ಬಂದು ಅಷ್ಟು ಒಂದು ಆನ್ಮೀಗ ಆಧ್ಯಾತ್ಮಿಕ ಎಲ್ಲ ಅಷ್ಟು ಒಂದು ವಿಜ್ಞಾನಿಯಾಗಿ ಇದ್ದಾರೆ ಅವರು. ಸೊ ಅಷ್ಟು ಶ್ರೇಷ್ಠವಾದ ಋಷಿ. ಸೊ ಒಂದು ಟೈಮ್ ಏನಾಗುತ್ತೆ, ಅಶ್ವಿನಿ ಕುಮಾರ್ ಅವರು ಈ ತತೀಚಿ ಋಷಿ ಹತ್ರ ಹೋಗಿ, ಓ ಋಷಿಯೇ, ನೀವು ಬಂದು ನಮಗೂ ಬ್ರಹ್ಮ ವಿದ್ಯಾ, ಅதாவது ಆಧ್ಯಾತ್ಮಿಕ ಜ್ಞಾನ ನಮಗೂ ಹೇಳಿ ಉಪದೇಶ ಮಾಡಿ ಅಂತ ಕೇಳ್ತಾರೆ. ಸೊ ಅವರು ಕೇಳ್ಬಿಟ್ಟು ಆ ಸೈಡ್ ಹೋಗುವಾಗ ಅಲ್ಲಿ ಇಂದ್ರ ಬರ್ತಾನೆ. ಇಂದ್ರ ಬಂದು ಅವರಿಬ್ಬರು ಏನ್ ಕೇಳಿದ್ದಾರೆ, ಇಲ್ಲ ಈ ತರ ಆಧ್ಯಾತ್ಮಿಕ ಜ್ಞಾನ ನಮ್ಗೆ ಹೇಳ್ಕೊಡಿ ಅಂತ ಕೇಳ್ತಾರೆ. ನೀವು ಮಾತ್ರ ಅವ್ರಿಗೆ ಆಧ್ಯಾತ್ಮಿಕ ಜ್ಞಾನ ಹೇಳ್ಕೊಟ್ಟಿದ್ರೆ ನಿಮ್ ತಲೆನ ಕತ್ತರಿಸಿ ಬಿಡ್ತೀನಿ ಏನ್ ಹೇಳ್ತಾರೆ. ಸೊ ಅವ್ರು ಹೋದ್ಮೇಲೆ ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಇವ್ರು ಬರ್ತಾರೆ, ಅಶ್ವಿನಿ ಕುಮಾರಗಳು. ಮುನಿವರ ಹತ್ರ ಓ ಋಷಿಯೇ, ನೀವು ಬಂದು ನಮ್ಗೆ ಆಧ್ಯಾತ್ಮಿಕ ಜ್ಞಾನ ಹೇಳ್ಕೊಡ್ತೀರಾ? ಇಲ್ಲ, ಈ ತರ ಇಂದ್ರ ಬಂದು ನಿಮ್ಗೂ ನಾವು ಆಧ್ಯಾತ್ಮಿಕ ಜ್ಞಾನ ಹೇಳ್ಕೊಟ್ಟಿದ್ರೆ ನಮ್ ತಲೆನ ಕತ್ತರಿಸಿ ಬಿಡ್ತಾನೆ ಅಂತ ಹೇಳ್ತಾನೆ ಅವನು, ನಾವ್ ಏನ್ ಮಾಡೋದು? ಆದ್ರೆ ನೀವೇನ್ ಮಾಡಿ, ನಿಮ್ ತಲೆ ನಾವು ತೆಗೆದು, ಯಾಕಂದ್ರೆ ಅವರಿಬ್ರು ಡಾಕ್ಟರ್ಸ್, ನಿಮ್ಗೆ ಗೊತ್ತಲ್ವಾ, ಅಶ್ವಿನಿ ಕುಮಾರ್ ಸರ್ ಡಾಕ್ಟರ್ಸ್. ಸೊ ನಿಮ್ ತಲೆ ಎದ್ಬಿಟ್ಟು ಆ ಜಾಗ ನಾವು ಕುದುರೆ ತಲೆ ಇಟ್ಬಿಡ್ತೀವಿ. ಸೊ ನೀವು ನಮ್ಗೆ ಆಧ್ಯಾತ್ಮಿಕ ಜ್ಞಾನ ಕೊಟ್ಬಿಡಿ. ಸೊ ಅವನ್ ಬಂದು ಮತ್ತೆ ಇಂದ್ರ ಏನ್ ಮಾಡ್ತಾನೆ, ನಿಮ್ ತಲೆನೇ ಕತ್ತರಿಸ್ಬಿಡ್ತಾನೆ. ಆಮೇಲೆ ನಿಮ್ ತಲೆ, ಒರಿಜಿನಲ್ ತಲೆ ಇದೆಯಲ್ವಾ, ಅದು ನಾವು ಆಲ್ರೆಡಿ ನಾವು ಸೇಫ್ ಆಗಿ ಒಂದು ಲಾಕಲ್ಲಿ ಇಟ್ಕೊಂಡಿರ್ತೀವಿ. ಆ ತಲೆ ತಗೊಂಡ್ ಬಂದು ಮತ್ತೆ ನಿಮ್ಗೂ ಫಿಕ್ಸ್ ಮಾಡ್ಬಿಡ್ತೀವಿ ಏನ್ ಹೇಳ್ತಾರೆ. ಸರಿ ಓಕೆನೋ, ಅವ್ರೇನ್ ಮಾಡ್ತಾರೆ, ಆ ತಲೆ ತೆಗೆದುಬಿಟ್ಟು ಅಲ್ಲಿ ಕುದುರೆ ತಲೆ ಇಟ್ಬಿಟ್ಟು ಅವ್ರ ಹತ್ರ ಆಧ್ಯಾತ್ಮಿಕ ಜ್ಞಾನ ತಗೊಳ್ತಾರೆ. ಯಾರು? ಅಶ್ವಿನಿ ಕುಮಾರ್ ಅವರು. ಆ ಆಧ್ಯಾತ್ಮಿಕ ಜ್ಞಾನ ತಗೊಂಡಿದ ಮೇಲೆ ಮತ್ತೆ ಇಂದ್ರ ಬಂದು ಏನ್ ಮಾಡ್ತಾನೆ, ಆ ತಲೆನೇ ಕತ್ತರಿಸ್ಬಿಡ್ತಾನೆ. ಆಮೇಲೆ ಈ ಅಶ್ವಿನಿ ಕುಮಾರ್ ಅವರುಗಳು ಅವರು ನಿಜವಾದ ಇರೋ ತಲೆನೇ ತಗೊಂಡ್ ಬಂದು ಅವ್ರಿಗೆ ಫಿಕ್ಸ್ ಮಾಡಿ, ಅವ್ರಿಗೂ ವೈದ್ಯ ಮಾಡಿ ಅವ್ರಿಗೆ ಚೆನ್ನಾಗಿ ಮಾಡ್ಬಿಡ್ತಾರೆ. ಆಕ್ಚುಲಿ ಅದಕ್ಕೆ ಇವ್ರಿಗೂ ಅಶ್ವಚಿರಂ ಹೆಸರು ಬಂತು. ಯಾಕಂದ್ರೆ ಇವರು ಅಷ್ಟು ಒಂದು ಜ್ಞಾನಿ, ಇವರು ಅಷ್ಟು ಶ್ರೇಷ್ಠವಾದ ಇರೋರು. ಸೊ ಈ ತತೀಚಿ ಏನ್ ಮಾಡಿದ್ದಾರೆ, ಅಷ್ಟು ನಾರಾಯಣ ಕವಚ ಹೇಳಿ ಹೇಳಿ ಅವರು ಎಲುಬು ಎಲ್ಲ ಅಷ್ಟು ಸ್ಟ್ರಾಂಗ್ ಆಗಿ ಬಿಟ್ಟಿದೆ. ಅದಕ್ಕೆ ನೀವೇನ್ ಮಾಡಿ, ಆ ತತೀಚಿಯೇ ನಾರಾಯಣ ಕವಚನಿ ಫಸ್ಟ್ ಯಾರು ತ್ವಷ್ಟ ಕೊಟ್ಟಿದ್ರು, ಆ ತ್ವಷ್ಟ ವಿಶ್ವರೂಪಕ್ಕೂ ಆ ನಾರಾಯಣ ಕವಚನಿ ಕೊಟ್ಟಿದ್ದಾರೆ. ಆ ವಿಶ್ವರೂಪ ಅವರೇ ಗುರುವಾಗಿದ್ದು ಪುರೋಹಿತರಾಗಿದ್ದು ನಿಮ್ಗೂ ಆ ನಾರಾಯಣ ಕವಚನಿ ಕೊಟ್ಟಿದ್ದಾರೆ. ಸೊ ಈ ನಾರಾಯಣ ಕವಚ ಕೊಟ್ಟಿದೆ ಈ ತತೀಚಿ ಋಷಿ. ಆದ್ರೆ ಅವರು ಅಷ್ಟು ಹೇಳಿ ಹೇಳಿ ಅವರು ಶರೀರ, ಆ ಬೋನ್, ಆ ಎಲುಬು ಎಲ್ಲ ಅಷ್ಟು ವೆರಿ ಸ್ಟ್ರಾಂಗ್ ಆಗಿದೆ.
ವಜ್ರಾಯುಧ ತರ ಅಷ್ಟು ಸ್ಟ್ರಾಂಗ್ ಆಗಿದೆ. ಅದಕ್ಕೆ ನೀವೇನ್ ಮಾಡಿ, ನೀವು ಹೋಗಿ ಯಾರತ್ರ ತತೀಚಿ ಹತ್ರ ಕೇಳಿ. ಬಟ್ ನೀವ್ ಹೋಗಿ ಕೇಳಿದ್ರೆ ಅವ್ರು ಕೊಡಲ್ಲ, ಯಾಕಂದ್ರೆ ನೀವೇ ಅಲ್ವಾ ತತೀಚಿ ಋಷಿನಿ ತಲೆ ಕತ್ತರಿಸಿದ್ಯಾ. ಸೊ ಅದಕ್ಕೆ ನೀವು ಅಶ್ವಿನಿ ಕುಮಾರರುಗಳು ಅವರ ಹತ್ರ ಹೋಗಿ ಯಾಚಕ ಮಾಡಿ. ಮತ್ತೆ ಅಶ್ವಿನಿ ಕುಮಾರರುಗಳು ಕೇಳಿದ್ರೆ ತತೀಚಿ ಋಷಿ ಅವರು ಎಲುಪುಡಿ ಸರಿ ಬೋನ್ ಎಲ್ಲ ಕೊಡ್ತಾರೆ ಅನ್ನೋ ಹೇಳ್ತಾರೆ. ಸೊ ಅದೇ ತರ ಭಗವಂತ ಈ ತರ ಸೂಕ್ಷ್ಮ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಇವಾಗ ಅವರು ಬೋನ್ಸ್ ಎಲ್ಲ ಅಷ್ಟು ವಜ್ರಾಯುಧ ತರ ಇರುತ್ತೆ. ಸೊ ಆ ವಜ್ರಾಯುಧ ತರ ಇರೋ ಆ ಬೋನ್ನಿ ಏನು ಅಶ್ವಿನಿ ಕುಮಾರಗಳನ್ನ ಬಿಟ್ಟು ಅವರು ಅವ್ರ ಹತ್ರ ಇಂದ್ರ ಏನ್ ಮಾಡ್ತಾನೆ ಕೇಳ್ತಾರೆ. ಸೊ ಅದೇ ತರ ಅವ್ರ ಏನ್ ಮಾಡ್ತಾರೆ, ಓಕೆ ಇವಾಗ ನಾವ್ ಎಷ್ಟೋ ವರ್ಷಗಳು ಆಯ್ತು ಇದ್ದು, ಓಕೆ ನಾವು ಯಾಕಂದ್ರೆ ತತೀಚಿ ಋಷಿ ಭಕ್ತರು, ಭಗವಂತನ ಭಕ್ತರು, ಅವರು ಎಲ್ಲಿ ವೈಗುಂಠ ಲೋಕ ಹೋಗಬೇಕು, ಅವ್ರು ಇಲ್ಲಿ ಶರೀರ ಇಟ್ಕೊಂಡು ಇಲ್ಲೇ ಇರ್ತಾರೆ. ಬಟ್ ಆ ಋಷಿನೇ ವೈಗುಂಠ ಲೋಕ ಕರ್ಕೊಂಡು ಹೋಗೋಕ್ಕೋಸ್ಕರ ಭಗವಂತ ಈ ತರ ಮಾಡ್ತಾರೆ. ಹೇಳಿದ ಮೇಲ್ಗಡೆ ಅದೇ ತರ ಏನಾಗುತ್ತೆ, ಇಲ್ಲಿ ಆ ಅಶ್ವಿನಿ ಕುಮಾರರುಗಳು ಹೋಗಿ ಅವ್ರ ಹತ್ರ ಕೇಳ್ತಾರೆ. ಅವರು ಓಕೆ ನೋ ಪ್ರಾಬ್ಲಮ್, ನಮ್ ಬಾಡಿಲಿರೋ ಬೋನ್ಸ್ ಬೇಕಲ್ವಾ, ನೋ ಪ್ರಾಬ್ಲಮ್ ತಗೊಳ್ಳಿ. ಅವರು ದೇಹ ತ್ಯಾಗ ಮಾಡ್ಬಿಡ್ತಾರೆ. ಆಮೇಲೆ ಆ ಬೋನ್ಸ್ ಎಲ್ಲ ವಿಶ್ವಕರ್ಮ ಏನ್ ಮಾಡ್ತಾರೆ, ಒಂದು ಆಯುಧ ತರ ರೆಡಿ ಮಾಡ್ತಾರೆ. ಸೊ ಆ ಆಯುಧ ಹಿಂದೆ ವೃತಾಸುರನ್ನಿ ಕೊಂದಿದ್ರೆ ಅವರು ಕೊಳ್ಳಕ್ಕಾಗುತ್ತೆ ಭಗವಂತ ಹೇಳಿದಾರಲ್ವಾ. ಇವಾಗ ಅದಕ್ಕೆ ಆಯುಧನಿ ರೆಡಿ ಮಾಡ್ತಾರೆ. ಯಾಕಂದ್ರೆ ಅಷ್ಟು ಒಂದು ಆತ್ಮ ಬಲ ಇರೋರು ಯಾರು, ತತೀಚಿ. ಸೊ ಅವರು ಬೋನ್ಸ್ ಎಲ್ಲ ವೃತಾಸುರನ್ನಿ ಸಾಯಿಸಕ್ಕಾಗುತ್ತೆ, ಅದಕ್ಕೆ ಈ ತರ ಮಾಡಿದ್ದಾರೆ. ಸೊ ಆ ತರ ಆಯುಧ ಇಂದು ವೃತಾಸುರ ಕೊಂದಿದ ಮೇಲೆ ನಿಮ್ಗೂ ಅಷ್ಟು ಐಶ್ವರ್ಯಗಳು ಮತ್ತೆ ನಿಮ್ಮ ಹತ್ರ ಹೋಗಿದ ಮತ್ತ ಇರೋ ಆಯುಧಗಳು ಎಲ್ಲ ನಿಮ್ಗೆ ಬಂದ್ಬಿಡುತ್ತೆ. ಸೊ ಅಷ್ಟು ಮಂಗಳ ನಿಮ್ಗೆ ಬರುತ್ತೇನು, ನಿಮ್ಗೆ ಏನು ಭಯ ಬೇಡ, ಎಲ್ಲ ಒಳ್ಳೇದೇ ನಡೀತೆ. ಯಾಕಂದ್ರೆ ವೃತಾಸುರನು ನಮ್ ಭಕ್ತ, ಈ ತತೀಚಿಯು ನಮ್ ಭಕ್ತ. ಸೊ ಇವರ ಇಬ್ಬರನ್ನ ಇವಾಗ ಮೋಕ್ಷ ಕರ್ಕೊಂಡು ಹೋಗಬೇಕು ಭಗವಂತ, ಅದಕ್ಕೆ ಈ ತರ ಹೇಳ್ಬಿಟ್ಟಿದ್ದಾರೆ. ಆಕ್ಚುಲಿ ಆ ವೃತಾಸುರ ಯಾರನ್ನ ಏನೇ ಮಾಡಿಲ್ಲ, ಯಾರ ಮೇಲ್ಗಡೆ ಅಸೂಯೆ ಪಟ್ಟಿಲ್ಲ, ಯಾರಿಗೂ ಒಂದು ಕಷ್ಟ ಕೊಟ್ಟಿಲ್ಲ. ಸೊ ಅವನು ಒಂದು ಭಕ್ತ, ಅವನು ಸುಮ್ಮನೆ ಇದ್ದಾನೆ. ಈ ತತೀಚಿ ಅವ್ರು ಭಗವಂತನೇ ಧ್ಯಾನ ಮಾಡ್ಕೊಂಡು ಅವರು ಸುಮ್ಮನೆ ಆರಾಮಾಗಿ ಇರ್ತಾರೆ. ಬಟ್ ಇವರಿಬ್ಬರನ್ನೇ ವೈಗುಂಠ ಲೋಕ ಕರ್ಕೊಂಡು ಹೋಗೋ ಟೈಮ್ ಬಂತು. ಅದಕ್ಕೆ ಇವಾಗ ಈ ತರ ಹೋಗಿ ಇಂದ್ರಾನೇ ಬೈ ಫೋರ್ಸ್ ವೃತಾಸುರ ಹತ್ರ ಹೋಗಿ ಅವ್ರ ಹತ್ರ ಜಗಳ ಮಾಡಿ ಮತ್ತೆ ಆಯುಧಗಳು ಹೋಗಿ ಮತ್ತೆ ಭಗವಂತ ಹತ್ರ ಪ್ರಾರ್ಥನೆ ಮಾಡಿ ಇವಾಗ ಈ ತರ ಆಗ್ತಾ ಇದೆ. ಓಕೆ, ಸೊ ನಾವು ನೆಕ್ಸ್ಟ್ ಅಧ್ಯಾಯಲ್ಲಿ ದೇವರುಗಳು ವೃತಾಸುರ ಇಬ್ಬರು ಮಧ್ಯದಲ್ಲಿ ಯಾವ ತರ ಜಗಳ ಆಯಿತು ನಾವು ನೋಡ್ಬೇಕು. ಆಕ್ಚುಲಿ ಭಕ್ತರು ಯಾರ ಹತ್ರ ವಿರೋಧ ಇಟ್ಕೊಳ್ಳಲ್ಲ, ಅದೇ ತರ ಅವರು ಅಸೂಯೆಯೂ ಪಡಲ್ಲ. ಯಾಕಂದ್ರೆ ಭಕ್ತರುಗಳು ಯಾಕಂದ್ರೆ ಎಲ್ಲಾರ ಒಳಗಡೆ ಪರಮಾತ್ಮ ನೋಡ್ತಾರೆ ಭಕ್ತರುಗಳು. ಓಕೆ, ಸೊ ಆ ತರ ಇರುವಾಗ ತತೀಚಿ ಆಗ್ಲಿ ವೃತಾಸುರ ಆಗಲಿ ಯಾರ ಮೇಲ್ಗಡೆ ಅಸೂಯೆ ಪಡಲ್ಲ, ಅವ್ರು ಯಾರಿಗೂ ಹಿಂಸೆಯೇ ಕೊಟ್ಟಲ್ಲ, ಯಾರನ್ನ ವಿರೋಧವೂ ನೋಡಲ್ಲ, ಆ ತರ ಸುಮ್ಮನೆ ಇರೋರು ಅವರೆಲ್ಲ. ಬಟ್ ದೇವರುಗಳು ಈ ಇಂದ್ರ ಅಷ್ಟು ಸ್ವಯನಳ ಇರೋರು. ಸೊ ಇವರು ಯಾವಾಗ ಈ ತರವೇ ಎಲ್ಲರಿಗೂ ಹಿಂಸೆ ಕೊಡ್ತಾ ಇರ್ತಾರೆ. ಓಕೆ, ಹರೇ ಕೃಷ್ಣ. ಏನೋ ಡೌಟ್ ಇದ್ರೆ ಕೇಳ್ಬೋದು. ಎನಿ ಕ್ವಶನ್ಸ್, ಎನಿ ಡೌಟ್ಸ್ ನೋಡಿ.